ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಎಗ್ ರೈಸ್ ಮಾಡ್ತಾಯಿದ್ದೀನಿ. ಎಗ್ ರೈಸ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ತುಂಬ ಟೇಸ್ಟಿಯಾಗಿ ತುಂಬ ಈಸಿಯಾಗಿ ಮಾಡ್ಬೋದು, ತುಂಬ ಬೇಗನೂ ಆಗುತ್ತೆ. ನಾನು ಮೊದಲಿಗೆ ಸ್ವಲ್ಪ ಒಂದು 2-3 ಸ್ಪೂನು ಎಣ್ಣೆ ಹಾಕೋತಾ ಇದ್ದೀನಿ. ಮತ್ತು ಎಣ್ಣೆ ಕಾದ್ಮೇಲೆ ಅದಕ್ಕೆ ನಾನು ಒಂದು 3-4 ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದು ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ನಂತರ ಈರುಳ್ಳಿ ನಾನು ಮೂರು ಈರುಳ್ಳಿ, ಮೀಡಿಯಮ್ ಸೈಜ್ 3 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ನೆಕ್ಸ್ಟು ಈರುಳ್ಳಿ ಹಾಕೋತಾ ಇದ್ದೀನಿ. ಈರುಳ್ಳಿ ಹಾಕ್ಕೊಂಡು ಹೀಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಎಲ್ಲ ಚೆನ್ನಾಗಿ ಬೇಯೋವರೆಗೂ, ಕಲರ್ ಚೇಂಜ್ ಆಗೋವರೆಗೂ ಹೀಗೆ ಫ್ರೈ ಮಾಡ್ಕೋತಾ ಇರಬೇಕು. ಮತ್ತು ನಾನು ಈರುಳ್ಳಿ ಫ್ರೈ ಮಾಡೋವಾಗ 1/4 ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಚೆನ್ನಾಗಿ ಬೇಯುತ್ತೆ, ಬೇಗ ಆಗುತ್ತೆ ಅಂತ. ಈರುಳ್ಳಿ ಎಲ್ಲ ಇವಾಗ ಚೆನ್ನಾಗಿ ಬೆಂದಿದೆ, ಫ್ರೈ ಆಗಿದೆ. ಇವಾಗ ಮೊಟ್ಟೆ ಹಾಕೊಳ್ಳೋಣ. ನಾನು ಮೊಟ್ಟೆ ಒಂದು 4 ಮೊಟ್ಟೆ ತಗೊಂಡಿದ್ದೀನಿ. ಮತ್ತು ಮೊಟ್ಟೆ ಹಾಕುವಾಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮೊಟ್ಟೆ ಎಷ್ಟು ತೊಗೊಂಡಿದ್ದೀರ ಅಷ್ಟು ಮೊಟ್ಟೆ ಹಾಕ್ಕೊಳ್ಳಿ. ಮೊಟ್ಟೆ ಹಾಕಾದ್ಮೇಲೆ ಅದಕ್ಕೆ ನಾನು 1 ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ಮತ್ತು 1 ಸ್ಪೂನಷ್ಟು ಎಗ್ ಮಸಾಲ ಹಾಕ್ಕೊಂಡಿದ್ದೀನಿ. ಮತ್ತು 1 ಸ್ಪೂನಷ್ಟು ಪೆಪ್ಪರ್ ಪೌಡರ್ ಹಾಕ್ಕೊಂಡಿದ್ದೀನಿ. ಮತ್ತು ಮೊಟ್ಟೆಗೆ ಎಷ್ಟು ಬೇಕು ರುಚಿಗೆ ಉಪ್ಪು ಅಷ್ಟು ಮೊಟ್ಟೆ ಹಾಕ್ಕೊಂಡಿದ್ದೀನಿ. ಈರುಳ್ಳಿಗೆ ಆಗಲೇ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೆ. ಮತ್ತು ಇವಾಗ ಮೊಟ್ಟೆಗೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಇವಾಗ ಅದನ್ನೆಲ್ಲ ಮೊಟ್ಟೆ ಎಲ್ಲ ಚೆನ್ನಾಗಿ ಬೇಯೋವರೆಗೂ, ಮಸಾಲೆ ಎಲ್ಲ ಚೆನ್ನಾಗಿ ಇಟ್ಕೊಳ್ಳೋವರೆಗೂ ಫ್ರೈ ಮಾಡೋಣ. ಇದನ್ನು ಸ್ವಲ್ಪ ಲೋ ಫ್ಲೇಮಲ್ಲೇ ಮಾಡಬೇಕು. ಮೊಟ್ಟೆ ಎಲ್ಲ ಚೆನ್ನಾಗಿ ಹುರ್ಕೋಬೇಕು ಬೇಯೋವರೆಗೂ. ಈ ಮಸಾಲೆ ಪದಾರ್ಥಗಳು ಹಾಕಿದ್ದೀವಲ್ಲ, ಇದು ಎಲ್ಲ ಚೆನ್ನಾಗಿ ಇಟ್ಕೊಳ್ಳೋವರೆಗೂ ಉಪ್ಪು, ಮಸಾಲೆಗಳು ಮತ್ತು ಮೊಟ್ಟೆ ಎಲ್ಲ ಚೆನ್ನಾಗಿ ಬೇಯಬೇಕು. ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ಇದನ್ನು. ಮತ್ತು ಮೊಟ್ಟೆನ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ, ಮೊಟ್ಟೆ ಎಲ್ಲ ಬೆಂದ ಮೇಲೆ ನಾನು ಅನ್ನ ಮಾಡ್ಕೊಂಡಿದ್ದೆ. ನೀವು ಅನ್ನ ಇದ್ದರೂ ಅದರಲ್ಲೂ ಮಾಡ್ಕೋಬೋದು. ನಾನು ಅನ್ನ ಮಾಡ್ಕೊಂಡಿದ್ದೆ. ಅನ್ನನ ಚೆನ್ನಾಗಿ ಬಿಡಿಯಾಗಿ ಮಾಡಿಕೊಂಡು ಅನ್ನ ಹಾಕೋತಾ ಇದ್ದೀನಿ. ಅನ್ನ ಹಾಕ್ಕೊಂಡು ನಾನು ಅದಕ್ಕೆ 1 ಸ್ಪೂನಷ್ಟು ಸೋಯಾ ಸಾಸ್ ಹಾಕೋತಾ ಇದ್ದೀನಿ. ಮತ್ತು 1 ಸ್ಪೂನಷ್ಟು ವೆನಿಗರ್ ಹಾಕೋತಾ ಇದ್ದೀನಿ. ಚೆನ್ನಾಗಿರುತ್ತೆ ಇದನ್ನು ಹಾಕ್ಕೊಂಡ್ರೆ ಟೇಸ್ಟು. ಹೋಟೆಲ್ ಸ್ಟೈಲ್ ಎಗ್ ರೈಸ್ ಥರ ಆಗುತ್ತೆ. ಮತ್ತು ನಾನು ಅನ್ನಕ್ಕೆ ಉಪ್ಪು ಹಾಕಿರಲಿಲ್ಲ, ಹಾಗಾಗಿ ಒಂದು ಸ್ವಲ್ಪ ಇವಾಗ ಒಂದು ಸ್ಪೂನಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಮತ್ತು ಇದೆಲ್ಲ ಹಾಕಿದ ನಂತರ ನೀಟಾಗಿ ಫುಲ್ಲು ಲೋ ಫ್ಲೇಮಲ್ಲಿರಬೇಕು. ಇದೆಲ್ಲ ಹಾಕಿದಾಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಅನ್ನಕ್ಕೆಲ್ಲ ಹಿಡ್ಕೊಳ್ಳೋವರೆಗೂ ನೀಟಾಗಿ ಹಂಗೆ ಹುರ್ಕೋತಾ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಎಗ್ ರೈಸ್ ರೆಡಿಯಾಗಿದೆ. ಎಷ್ಟು ಈಸಿಯಾಗಿ ಮಾಡೋದು ಅಂತ. ತುಂಬ ಈಸಿ ಮಾಡೋದು, ತುಂಬ ಬೇಗ ಮಾಡ್ಬೋದು. ಏನು ಮಾಡೋದು ಅಂತ ಯೋಚನೆ ಇದ್ದಾಗ ಇದನ್ನು ಆರಾಮಾಗಿ ಬೇಗ ಮಾಡ್ಬೋದು. ತುಂಬ ಈಸಿ ಮಾಡೋದು ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ ಇದು. ತಿನ್ನೋಕ್ಕೂ ಅಷ್ಟೇ, ಮಕ್ಕಳು ಅಷ್ಟೇ ಇಷ್ಟಪಟ್ಟು ತಿಂತಾರೆ. ಇದು ನಮ್ಮ ಮನೇಲೂ ಅಷ್ಟೇ ತುಂಬ ಇಷ್ಟಪಟ್ಟು, ಈ ಥರ ಮಾಡಿದ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಟೇಸ್ಟಿಯಾಗಿ ಇರುತ್ತೆ. ನೋಡಿ, ಈ ಥರ ಆಗಿದೆ, ಉದುರಾಗಿ ಚೆನ್ನಾಗಾಗಿದೆ ಎಗ್ ರೈಸು. ಚೆನ್ನಾಗಾಗಿತ್ತು, ಖಾರವಾಗಿ ಟೇಸ್ಟಿಯಾಗಿ ಚೆನ್ನಾಗಾಗಿತ್ತು ಎಗ್ ರೈಸು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಥ್ಯಾಂಕ್ ಯು.